ಹಾಯ್! ಇದು ನನ್ನ ಥರ್ಸ್‌ಡೇ ವ್ಲಾಗ್. ಥರ್ಸ್‌ಡೇ ಬಂತು ಅಂತಂದರೆ ನಾನು ವ್ಲಾಗ್ ಮಾಡೋ ಥರ ನಾನು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮಗು ಹೇಳೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಸ್ನಾನ ಮಾಡೋ ಅಷ್ಟರಲ್ಲಿ ಅವ್ನು ಎದ್ಬಿಟ್ಟ. ನಂತರ ಅವ್ನು ಇವಾಗ ಪೂಜೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಅವನಿಗೆ ಫಸ್ಟ್ ಏನಾದರೂ ಮಾಡಿ ತಿನ್ನಿಸೋಣ, ಆಮೇಲೆ ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವನಿಗೆ ಊಟ ಮಾಡಿಸ್ದೆ. ಅವನಿಗೆ ಊಟ ಮಾಡಿಸಿ ಅವನಿಗೂ ಸ್ನಾನ ಮಾಡಿಸಿ ನಂತರ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ರಾಯರಿಗೆ ನೈವೇದ್ಯ ಮಾಡೋಣ ಅಂತ ಕಾಯಿ ತುರಿ ಮತ್ತು ರವೆನ ಹುರ್ಕೊಂಡು ಕಲ್ಸಕ್ರೆನ ಸೇರಿಸ್ಕೊಂಡು ಒಂದು ಸಿಹಿನ ರೆಡಿ ಮಾಡಿಕೊಂಡೆ. ಪ್ರತಿ ವಾರನೂ ಇದೇ ಥರ ಬೇರೆ ಬೇರೆ ಹೊಸ ಹೊಸ ಸಿಹಿನ ರೆಡಿ ಮಾಡ್ಕೊತಾ ಇರ್ತೀನಿ. ಬಟ್ ಈ ವಾರ ಈ ಥರ ಮಾಡಿಕೊಂಡೆ. ನಂತರ ನಾನು ನನ್ನ ಮಗ ಹೋಗಿ ಹೂಗಳನ್ನ ತಂದ್ವಿ. ತುಂಬ ಹೊತ್ತು ಆದಮೇಲೆ ಅವನನ್ನು ಇಟ್ಕೊಂಡು ನಾನು ಪೂಜೆನೂ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗೋಯಿತು. ಅಷ್ಟರಲ್ಲಿ ಮನೆಯವರು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸಿದ್ರು. ನಾವು ಲೈಟಾಗಿ ರೆಡಿಯಾಗಿ ರಾಯರ ಮಠಕ್ಕೆ ಹೊರಟ್ವಿ. ಪ್ರತಿ ವಾರನೂ ಗುರುವಾರ ರಾಯರ ಮಠಕ್ಕೆ ಹೋಗೋದು ಅಭ್ಯಾಸ. ಬಟ್ ಈ ವಾರ ತುಂಬ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಸಿಟಿಯಿಂದ ಆಚೆ ಇರುವಂತಹ ಈ ರಾಯರ ಮಠಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ಹೋದರೂ ದೇವರು ಒಂದೇ ಅಲ್ವಾ ಅಂತ. ಆದರೂ ಈ ಮಠಕ್ಕೆ ಒಂದು ಸತಿನಾದರೂ ಹೋಗಿ ಬರಬೇಕು ಅಂತ ಆಸೆ ಇತ್ತು. ಇದೊಂಥರ ಮಿನಿ ಮಂತ್ರಾಲಯ ಅಂತಲೇ ಹೇಳ್ತಾರೆ ಇಲ್ಲಿ. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಫೈನಲಿ ಲಾಸ್ಟ್ ವೀಕ್ ಹೋಗಿ ಬಂದ್ವಿ. ನೋಡಿ ಎಷ್ಟು ಜನ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಕೂತ್ಬಿಟ್ಟಿದ್ರು ದರ್ಶನಕ್ಕೆ. ಅವರೇ ಅನೌನ್ಸ್ ಮಾಡ್ತಾಯಿದ್ರು ಅಲ್ಲಿ ಕೂತ್ಕೊಳ್ಳಿ ಎಷ್ಟೊತ್ತು ನಿಂತ್ಕೋತೀರಾ ಅಂತ. ಫೈನಲಿ ಮಗುನ ಇಟ್ಕೊಂಡು ನಾವಲ್ಲಿ ತುಂಬ ಅಂದರೆ ಅವ್ನು ಕೆಳಗಡೆ ಇಳ್ತಿದ್ದಿಲ್ಲ, ಓಡೋಡಿ ಹೋಗ್ತಿದ್ದ. ಅವನನ್ನು ಇಟ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟಾಗೋಯಿತು. ಕೊನೆಗೂ ಮನಸಾರೆ ರಾಯರನ್ನು ಕಣ್ತುಂಬ ನೋಡಿಕೊಂಡು ದರ್ಶನ ಪಡ್ಕೊಂಡ್ವಿ. ನೀವೇನಾದರೂ ಮೈಸೂರು ಸುತ್ತಮುತ್ತ ಏನಾದರೂ ಇದ್ದರೆ ಈ ಮಠಕ್ಕೆ ಒಂದು ಸತಿ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ. ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಎಷ್ಟೊತ್ತು ಬೇಕಾದರೂ ಕೂರ್ಬೋದು. ಇಡೀ ದಿನ ಓಪನ್ ಇರುತ್ತಂತೆ. ಫೈನಲಿ ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ರಾಯರ ಸನ್ನಿಧಾನದಲ್ಲೇ ಪ್ರಸಾದನ ಕೊಡ್ತಾಯಿದ್ರು. ನಾವು ಹೋದಾಗಲೇ ತುಂಬ ಲೇಟಾಗಿ ಹೋಗಿತ್ತು. ಹಾಗಾಗಿ ನಾವು ಮಧ್ಯಾಹ್ನದ ಊಟನ ಅಲ್ಲೇ ಮುಗಿಸ್ಕೊಂಡ್ವಿ. ಮಗುನೂ ಕೂಡ ಅಲ್ಲೇ ಊಟ ಮಾಡ್ದ. ಹಾಗಾಗಿ ನಮಗೆ ಬೇಗ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ, ಅವನದು ಊಟ ಆಗೋಗಿತ್ತಲ್ವ ಅಂತ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಫೈನಲಿ ನೋಡಿ, ನಾನು ರಾಯರ ಮಠದಿಂದ ಏನು ತಂದೆ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಒಂದು ರಾಯರದ್ದು ಈ ಥರದೊಂದು ವಿಗ್ರಹ ತಗೋಬೇಕು ಅಂತ. ಫೈನಲಿ ತಗೊಂಡೆ. ತುಂಬ ಅಂದರೆ ತುಂಬ ಖುಷಿ ಆಯಿತು.